ಬಂದ 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 ನೋಡು ಮಾದೇವ, ತಂದ 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 ನೋಡು ಭಾಗ್ಯವ, ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಕಾಯುವ ಮಲೆಯ ಮಾಂತ್ರಿಕ, ಕೆಂಡ ಗಣ್ಣಯ್ಯನ ನೋಡು ದುಂಡು ಮುಖದ ಮಾದಪ್ಪ ನೋಡು, ಕೆಂಡ ಗಣ್ಣಯ್ಯನ ನೋಡು ದುಂಡು ಮುಖದ ಮಾದಪ್ಪ ನೋಡ್ರು. ಜಗದಗಲ್ಲ ಜಟೆಯ ಮೊದಲಿ ಮುಗಿಲನ್ನೇ ತೊಟ್ಟಿಲ ಮಾಡಿ ಕಲಿಯ ಕಂಟಾಡೋ ಕೇಶವಣನ ಸಂಹಾರಕ್ಕೆ 77 ಮಲೆಯಲ್ಲಿ ನಡುಮಲೆಯ ಕಾಡಿನಲ್ಲಿ ಏಳ್ಬಾಯಿ ಹುತ್ತದಲ್ಲಿ ಬಡಿದು ಮೂಡವ್ರೆ. ಬಂದ 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 ಮಾದೇವ, ತಂದ 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 ನೋಡು ಭಾಗ್ಯವ. ನಡೆದ ದಾರಿಯಲ್ಲೇ ನಡೆಯೋದು ಶುನಕ, ತಾನು ನಡೆದದ್ದನ್ನೇ ದಾರಿಯಾಗಿ ಮಾಡೋದು ಆನೆ. ಆನೆಯನ್ನು ಅನುಸರಿಸಿದರೆ ಸಾಧಕನಾಗ್ತಾನೆ, ಬೋಧಕನಾಗ್ತಾನೆ, ಪೂಜ್ಯನಾಗ್ತಾನೆ. ಕಣ್ಣು ಮುಚ್ಚಿ ಕುಳಿತವನಿಗೆ ಇರೋ ದಾರಿನೂ ಕಾಣಲ್ಲ, ಕಣ್ತೆರೆದು ನೋಡಿದರೆ ನೂರಾರು ದಾರಿಗಳು. ನೀವು ಒಳಗಣ್ಣು ತೆರೆದು ನೋಡಬೇಕು ಮಗಳೇ. ನೀವು ಕೊಟ್ಟ ಮಾತು ಪೂರೈಸುವವರೆಗೂ ನಾನು ಮತ್ತೆ ಮತ್ತೆ ಬರ್ತಾನೇ ಇರ್ತೀನಿ, ನೆನಪಿಸ್ತಾನೇ ಇರ್ತೀನಿ. ನೀವು ಚಮ್ಮಾಳಿಗೆ ಮಾಡಿಕೊಡುವವರೆಗೂ ನಾನು ನಿಮ್ಮ ಪಾಲಿನ ನಕ್ಷತ್ರಿಕ. ಅವ್ರು ಹೇಳಿದ್ಮೇಲೆ ನಂಗೊಂದು ದಾರಿ ಕಾಣ್ತಾ ಇದೆ ದೇವ್ರು. ನನ್ಗೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ ಎಣ್ಣೆ. ಕಣ್ಮುಂಚಿ ಕುಂತ್ರೆ ಯಾವ ದಾರಿನೂ ಕಾಣಿಸಕ್ಕಿಲ್ಲ, ಕಣ್ ತೆರೆದ್ರೆ 100 ದಾರಿ ಕಾಣಿಸ್ತದೆ ಅಂತ ಅವ್ರು ಹೇಳಿದ್ರಲ್ಲ. ನಂಗೆ 100 ದಾರಿ ಕಾಣ್ತಿದ್ರು, 1 ದಾರಿ ಕಾಣ್ತಾ ಇದೆ. ಅದೇನು ಅಂತ ಹೇಳು ಮಡದಿ. ನೀರಿಗೆ ಬಿದ್ದವನಿಗೆ ಒಂದು ಹುಲ್ಕಡ್ಡಿ ಸಿಕ್ಕಿದ್ರೂ ಅದು ಅಗ್ಗನೇ. ಹೌದು ದೇವ್ರು, ನಾವು ಕೊಟ್ಟ ಮಾತು ಉಳಿಸ್ಕೋಬೇಕು ಅಂದ್ರೆ ನರಚಮ್ಮಾಳಿಗೆ ಸಿದ್ಧವಾಗಬೇಕು ಅಂದರೆ ಯಾರ ಮನೆಯಾಗ ಸಾವಾಗಿರ್ತದೋ ಅವ್ರ ಮನೆಗೆ ಹೋಗಿ ಮಾದಪ್ಪ ನುಡ್ದಂಥ ಮಾತು ಹೇಳಿ ಅವ್ರನ್ನ ಒಪ್ಸಿದ್ರೆ ಸತ್ತೋರ್ ಚರ್ಮ ಸುಲ್ಕೊಂಬಂದು ಚಮ್ಮಾಳಿಗೆ ಮಾಡ್ಬೋದು. ನನ್ನ ಮನಸ್ಸಿನಾಗಿರೋ ಮಾತನ್ನ ನಿನ್ನ ಮನಸ್ಸಿನಾಗ ನುಡಿಸ್ತಾವನೆ ಆ ನಮ್ಮಪ್ಪ ಶಿವ ಅಂದಮ್ಯಾಗೆ ಇಬ್ಬರು ಮನಸ್ಸಿನಲ್ಲೂ ಒಂದೇ ಮಾತು ಬಂದರೆ ಅಂದ್ಕೊಂಡು ಕೆಲಸ ಆಯ್ತದೆ ಅಂತಾರೆ ನಮ್ಮ ಹಿರೀಕರು. 1000 ಮನೆ ಹುಡುಕ್ತೀನಿ, ಅವ್ರಿಗೆ ಸತ್ಯ ಹೇಳ್ತೀನಿ, ಗ್ವಾಗರ್ದು ಗೊಟ್ರಗರ್ದು ಅವ್ರನ್ನ ಒಪ್ಪಿಸ್ತೀನಿ. ಕಲ್ಯಾಣಿ 3 ಇಡಿ ಮೆಣಸಿನ್ಕಾಯಿ ಹಾಕಿ ಖಾರ ಅರ್ದು 3 ಪಾವು ಜ್ವಾಳ ಒಯ್ದು 3 ಮುದ್ದೆ ಹಿಟ್ಟನ್ನ ಬುತ್ತಿ ಕಟ್ಟು. ಶಿವಗೆ ಧ್ಯಾನ ಮಾಡಿ 1000 ಮನೆನ ಹುಡಿಕ ಬತ್ತೀನಿ. ಆತು, 3 ಗಳಿಗೆಯಲ್ಲಿ ಮುದ್ದೆ ತಿರುಗ್ತೀನಿ. ಹೋಗು ಶಿವಪ್ಪ.
ಮಾವಯ್ಯ ಬಾ ಅಣ್ಣಯ್ಯ ಬಾ. ನಿಮ್ಮ ಒಡೆಯನ್ ಮುಖ ನೋಡ್ಕೊಂಡು ಹೋಗೋಣ ಅಂತ ಬಂದ್ಯಾ? ಬಾ ನೋಡು. ಯಾವಾಗ್ಲೂ ಅರಳಯ್ಯ ಮಾಡಿದ ಚಡಾವೇ ಬೇಕಂತ ಹಠ ಮಾಡೋರು ನಮ್ಮ ಮಾವಯ್ಯ. ನಿನ್ ಚಡಾವೆ ಮೆಟ್ಟದೆ ಹಟ್ಟಿಯಿಂದ ಆಚೆಗೆ ಕಾಲು ಎತ್ತಿಡ್ತಿರ್ಲಿಲ್ಲ. ಆದ್ರೆ ಈಗ ಹ್ಯಾಂಗ್ ಮಲ್ಗವ್ರೆ ನೋಡು, ಹ್ಯಾಂಗ್ ಮಲ್ಗವ್ರೆ ನಮ್ಮ ಮಾವಯ್ಯ. ಮಾವಯ್ಯ ಅಳ್ಬೇಡಿ ಬುದ್ಧಿ, ಅಳ್ಬೇಡಿ ಕಣ್ರವ. ಯಾರು ಶಾಶ್ವತರವ ಇಲ್ಲಿ? ಋಣ ಇರಗಂಟ ಈ ಭೂಮಿ ಮೇಲೆ ಜೀವನ, ಋಣ ಮೀರಿದ ತಕ್ಷಣ ಎಣ. ಆ ಶಿವ ಹೋಗು ಅಂದಾಗ ಬರ್ತೀವಿ, ಬಾ ಅಂದಾಗ ಹೋಯ್ತಾ ಇರ್ತೀವಿ. ಅಷ್ಟೇ ಅಲ್ವೇನ್ರವ ಈ ಬದುಕು? ಏನ್ ಬದುಕು ಏನು? ನಿನ್ನೆ ಎಲ್ಲ ಸಂಜೆ ತನಕ ಕುರಿ ಮೇಯಿಸ್ಕೊಂಡ್ಬಂದ, ರಾತ್ರಿ ಊಟ ಮಾಡಿ ಮನಿ ಕಂಡ. ಓದ್ತಾರೆ ನೋಡಿದ್ರೆ 7ನೇ ಇಲ್ಲ. ಈ ಬದುಕು ನಾನು ನಾನು ಅಂತ ಪಡ್ಕೊಂತೀವಿ. ಇದೇ ಜೀವನದ. ಅದಕ್ಕೆ ಬುದ್ಧಿ ಹೇಳೋದು, ಶರಣರ ಸಾವನ ಮರಣದಾಗ ನೋಡು ಅಂತ. ಬುದ್ಧಿ, ನಿಮ್ ತಾವ ವಸಿ ಮಾತಾಡ್ಬೇಕಿತ್ರ. ಹೇಳು, ಅದೇನು ಅಂತ ಹೇಳು ಅಣ್ಣಯ್ಯ. ಬುಸಿ ಅತ್ತಾಗ ಬನ್ನಿ. ಹೇಳು ಅಣ್ಣಯ್ಯ. ನಮ್ಮ ಅಪ್ಪ ಏನಾದ್ರು ನಿನಗೆ ದುಡ್ಡು ಕೊಡೋದಿತ್ತ? ಅಯ್ಯೋ ಶಿವನೇ, ಎಂತ ಮಾತು ಅಂತ ಹಾಡ್ತೀರಿ ಬುದ್ಧಿ. ಸಾವನ್ ಮನೆಯಾಗ ಬಂದು ಸಾಲ ಕೇಳುವಂತ ನೀಚನ ಬುದ್ಧಿ ನಾನು? ಛೆ ಹಂಗಲ್ಲ ಹೇಳಿದ್ದು. ಏನಾರ ಐತೇನೋ ಅಂತ ಕೇಳಿದೆ. ನೀನಂತವನು ಅಂತ ನನಗೆ ಗೊತ್ತಿಲ್ವಾ? ಸರಿ, ವಿಷಯ ಏನು ಅಂತ ಹೇಳು. ಬುದ್ಧಿ, ಅದು ಸ್ವಾಮಿ, ನಮಗೆ ಅಂತ ಮಾಂಸ ಮಾಡ್ಕೊಂಡಿದ್ದು. ಮಾಂಸ ಅಂತ ಹೇಳಿದ್ಯಾರು ಹರಳಯ್ಯ? ನೀನ್ ಬಡ್ಸು ತಾಯಿ. ಇದೇನು ನಮ್ಮಪ್ಪ, ಪಾದವಾದ ಪಾದವೆಲ್ಲ ಈಟೊಂದು ಒಪ್ಪಳೆ ಬಂದದಲ್ಲ. ನೀವು ದೊಡ್ಡ ಮನಸ್ಸು ಮಾಡಿ ಒಪ್ಪಿಗೆ ಕೊಟ್ರೆ ನಿಮ್ಮ ಪಾದಕ್ಕೊಂದು ಜೊತೆ ಚಮ್ಮಾಳಿಗೆ ಮಾಡಿಕೊಡ್ತೀನಿ ಬುದ್ಧಿ. ಬೇಡ ಹರಳಯ್ಯ, ನನ್ನ ಪಾದಗಳಿಗೆ ಯಾವ ಪಾದರಕ್ಷೆಗಳೂ ಒಗ್ಗಲ್ಲ. ಅದಕ್ಕೆ ನಾನು ಪಾದರಕ್ಷೆಗಳೇ ಹಾಕಲ್ಲ. ಹರಳಯ್ಯ, ಬುದ್ಧಿ ಬುದ್ಧಿ. ಕಂದ, ಯಾಕಪ್ಪ ಈ ದುಃಖ? ಏನಾಯ್ತಪ್ಪ? ಸ್ವಾಮಿ, ನಿಮ್ಮ ಪಾದ ಸೇವೆ ಮಾಡಕ್ಕೆ ಅವಕಾಶ ಕೊಡ್ತೀನಿ ಅನ್ನೋ ಗಂಟ ನಿಮ್ಮ ಪಾದ ಬಿಡೋದಿಲ್ಲ ಬುದ್ಧಿ, ನಿಮ್ಮ ಪಾದ ಬಿಡೋದಿಲ್ಲ. ಹರಳಯ್ಯ,
ಮೇಲೇಳು ಕಂದ. ಬೇಡ ಕಂದ, ಬೇಡ. ಮಾತು ಕೊಟ್ಟ ಮೇಲೆ ನೀನು ಹರಿಶ್ಚಂದ್ರ, ನಾನು ನಕ್ಷತ್ರಿಕ. ಎಲ್ಲಿ ಹೋದ್ರೂ ಬಿಡದೆ ಕಾಡ್ತೀನಿ. ನೀವು ಕೇಳಿದ ಚರ್ಮದಾಗೆ ನಿಮ್ಮ ಪಾದಕ್ಕೊಂದು ಜೊತೆ ಚಮ್ಮಾಳಿಗೆ ಮಾಡಿಕೊಡ್ಬೇಕು ಅಂತ ಶಿವನ ಪ್ರೇರಣೆ ಆಗದೆ ಬುದ್ಧಿ. ನೀವು ಒಪ್ಕೊಂಡ್ರೆ ತಂದು ನಿಮ್ಮ ಪಾದಕ್ಕೆ ಒಪ್ಪಿಸ್ತೀನಿ. ನೀನಿಷ್ಟು ಬೇಡಿದ ಮೇಲೂ ನಾನು ಒಪ್ಪಲಿಲ್ಲ ಎಂದರೆ ಆ ಶಿವ ಮೆಚ್ಚನ ಮಗನೇ. ಕೊಟ್ಟ ಮಾತು ತಪ್ಪಲ್ಲ, ಇಟ್ಟ ಹೆಜ್ಜೆ ಹಿಂದೆ ತೆಗೆಯಲ್ಲ ಅಂತ ಬಲಗೈ ಮುಟ್ಟಿ ಭಾಷೆ ಕೊಡು ಕಂದ. ಆಯ್ತು ಕಣಪ್ಪ, ನಿನ್ನ ಕೈ ಮುಟ್ಟೋ ಭಾಗ್ಯ ಸಿಕ್ಕುವಾಗ ನಾನು ಯಾಕೆ ಬೇಡ ಅನ್ಲಿ? ನಿಮ್ಮ ಪಾದಕ್ಕೊಂದು ಜೊತೆ ಚಮ್ಮಾಳಿಗೆ ಮಾಡಿಕೊಟ್ಟು ನನ್ನ ಕಾಯಕಕ್ಕೆ ಒಂದು ಕಳೆ ತತ್ತೀನಿ. ಇದು ಆ ಶಿವನಾಣೆಗೂ ಸತ್ಯ ಕಣಪ್ಪ, ಸತ್ಯ. ಹಾಗಾದ್ರೆ ನನಗೆಂತಹ ಚಮ್ಮಾಳಿಗೆ ಬೇಕು ಅಂತ ಈಗ ಹೇಳ್ತೀನಿ, ಕೇಳು ಕಂದ. ಹೇಳಿ ಬುದ್ಧಿ. ಎಮ್ಮೆಯ ಚರ್ಮದ್ದು ಬೇಡ, ಎತ್ತಿನ ಚರ್ಮದ್ದು ಬೇಡ, ಹುಲಿ ಚರ್ಮದ್ದು ಬೇಡ, ಹುಲ್ಲೆ ಚರ್ಮದ್ದು ಬೇಡ. ಪ್ರಾಣಿ, ಪಕ್ಷಿ, ಕ್ರಿಮಿ ಕೀಟಗಳ ಚರ್ಮದ್ದೂ ಬೇಡ. ಹಿಂದೆ ಯಾರು ಮೆಟ್ಟಿರಬಾರದು, ಮುಂದೆ ಯಾರು ಮೆಟ್ಟಲೂ ಬಾರದು. ಅಂತಹ ಚರ್ಮದ ಚಮ್ಮಾಳಿಗೆ ಬೇಕಪ್ಪ. ನನಗೆ ಬೇಕಾಗಿರೋದು ನರ ಚಮ್ಮಾಳಿಗೆ, ಅಂದರೆ ಮನುಷ್ಯನ ಚರ್ಮದಿಂದ ಮಾಡಿದ ಚಮ್ಮಾಳಿಗೆ. ಬುದ್ಧಿ, ನೀವು ದೊಡ್ಡ ಮನಸ್ಸು ಮಾಡಿ ಒಪ್ಕೊಂಡ್ರೆ ನಾನು ಕೊಟ್ಟ ಮಾತನ್ನ ಉಳಿಸ್ಕತ್ತೀನಿ ಬುದ್ಧಿ. ಏನೋ ಜೋಡ್ಗೀಡ್ ಹೊಲ್ಕೊಡ್ತೀಯ ಅಂತ ಹೊಸಿ ಮರುವಾದಿ ಕೊಟ್ರೆ ನಮ್ಮ ಅಪ್ಪನ ಮೈಯಾಗಿನ ಚರ್ಮನೇ ಕಿತ್ಕೊಂತೀನಿ ಅಂತೀಯ. ಎಷ್ಟು ಧೈರ್ಯ ನಿನಗೆ? ನಮ್ಮಪ್ಪ ಏನು ಮನುಷ್ಯ ಅಂತ ತಿಳ್ಕೊಂಡಿದೀಯೋ ಇಲ್ಲ ಸತ್ತು ಹೋಗಿರೋ ಕುರಿ ಅನ್ಕೊಂಡಿದೀಯೋ? ಅಯ್ಯಯ್ಯೋ, ಹಂಗಲ್ಲ ಬುದ್ಧಿ. ಮತ್ತಿನ್ನೇನಯ್ಯ, ನಮ್ಮಪ್ಪನ ಮೈಯಾಗೆ ಒಂದು ಸಣ್ಣ ಗಾಯ ಆಗ್ದಂಗೆ ಜ್ವಾಪನ ಮಾಡಿವಿ, ಅಂತದ್ರಾಗೆ ನಮ್ಮ ಅಪ್ಪನ ಮೈಯಿನ ಚರ್ಮ ಸುಲ್ಕೊಂತೀನಿ ಅಂತೀಯಲ್ಲ. ಎಷ್ಟು ಧೈರ್ಯ ನಿನಗೆ? ಬುದ್ಧಿ, ಅದು ಅವನ್ ಯಾವನ ಮತ್ಗೇಟ್ ಜಂಗಮಯ್ಯ ಹೇಳ್ಬಿಟ್ನಂತೆ, ನೀನ್ ಕೇಳ್ಬಿಟ್ಟೆ. ಅವನಿಗೆ ಬುದ್ಧಿ ಇಲ್ಲ ಅಂದ್ರೆ ನಿನಗೂ ಬುದ್ಧಿ ಇಲ್ವಾ? ಕೋಪ ಮಾಡ್ಕೋಬೇಡಿ ಬುದ್ಧಿ. ಅವರು ನೀವು ತಿಳ್ಕೊಂಡ್ರಂಗೆ ಮತ್ತಿಗೆಟ್ ಜಂಗುಮಯ್ಯ ಅಲ್ಲ ಬುದ್ಧಿ. ಅವರು ಮಹಾಪವಾಡ ಪುರುಷರು, ಮಾಂಸನ ಮೃಷ್ಟಾನ್ನ ಮಾಡಿದವರು ಬುದ್ಧಿ. ಮಣ್ಣಾಗಿ ಬಿದ್ದು ಗೆದ್ದಲು ತಿಂದೋಗ ದೇಹ. ಆ ಪುಣ್ಯಾತ್ಮರ ಪಾದಕ್ಕೆ ಪಾದರಕ್ಷೆ ಆದ್ರೆ ಶಿವನ ಪಾದ ಸೇರಿದಷ್ಟೇ ಪುಣ್ಯ ಸಿಕ್ಕದಿಲ್ವರ ಬುದ್ಧಿ? ಸತ್ ಮನುಷ್ಯನ್ ಚರ್ಮ ಸುಲ್ದು ಚಮ್ಮಾಳ್ಗೆ ಮಾಡೋದು ಪುಣ್ಯದ ಕೆಲಸ ಅಲ್ಲ ಕಳ್ಳ, ಪಾಪ. ಸತ್ತೋರ್ ಚರ್ಮ ಸುಲ್ದು ಮೂಳೆ ಮಾಂಸದ ಮುದ್ದೆ ಮಾಡಿ ಮಣ್ಣಿಗೆ ಹಾಕಿದ್ರೆ ಅವ್ರ ಆತ್ಮಕ್ ಶಾಂತಿ ಸಿಗ್ತದ? ಅಂತರ್ಪಿಚಾಚಿಯಾಗಿ ಅಲಿಬೇಕಾಯ್ತದೆ ಅಷ್ಟೇಯ. ನೀನಲ್ದೆ ಈ ಮಾತನ್ನು ಬೇರೆ ಯಾರಾದ್ರೂ ಆಡಿದ್ರೆ ನಾಲ್ಗೆ ಸೀಳ್ ಬಿಡ್ತಿದ್ದೆ. ಕ್ಯಾವೆ ನೋಡೋದು ಅಲ್ಲ ಬುದ್ಧಿ. ಏಯ್, ಮಾತಾಡ್ಬೇಡ. ಮಾತಾಡಿದ್ರೆ ಕುತ್ತಿಗೆ ಹಿಡ್ದಬೇಕಾಯ್ತದೆ. ಅಲ್ಲಿಗೆ ಬೀಳ್ತೀನಿ. ನನ್ನ ಪಿತ್ತ ನೆತ್ತಿಗೆ ಏರ್ಸ್ಬೇಡ. ಅಯ್ಯೋ, ಏನ್ ಮಾಡ್ಲಪ್ಪ ಶಿವನೇ, ಈಗ ನಾನು ಇನ್ನೇನ್ ಮಾಡ್ಲಿ?
ಸಂಕಣೆ ಸಂಕಣೆ ಬಂದೆ ಒಡಿಯ. ಸಂಕಣೆ ಒಡಿಯ ಒಡಿಯ ಅಂತೂ ಬಂದ್ಬಿಟ್ರಲ್ಲ. ನಾನು ನಂಬಿದ್ಯಾವ್ರು ನನ್ನ ಕೈ ಬಿಡ್ಲಿಲ್ಲ ಹೊಡಿಯ. ನಿಮ್ಗೇನು ಆಗಿಲ್ಲ ತಾನೆ? ಯಾಕೆ ಹೊಡಿಯ ಈ ದಿನ ಆಯ್ತು ಬರಕ್ಕೆ? ಸಂಕಣೆ ಸಂಕಣೆ ನನ್ನ ಕತೆ ಇರ್ಲಿ, ಮೊದಲು ನಿನ್ ಕತೆ ಹೇಳು. ನೀನು ಸಣ್ಣಾಗಿದ್ಯಾ ತಾನೆ? ನಾನು ಹೋಗ್ಬೇಕಾದ್ರೆ ನೀನು ಹೊಟ್ಟೆ ತುಂಬಿಕೊಂಡಿದ್ದೆ. ನಿಂಗೆ ಅವಾಗ್ಲೇ ಮಗು ಆಗೋಯ್ತಾ? ಸಣ್ಣಾಗಿದ್ಯಾ ತಾನೆ? ಏನತ್ ಸಂಕಣೆ? ನಾನು ಹೋಗಿ ಬೋದಿನ ಆತ ಸಂಕಣೆ. ಒಡಿಯ ನೀವು ಗಾಬರಿ ಆಗ್ಬೇಡಿ. ನೀವು ಅನ್ಕೊಂಡಂಗೆ ಏನು ಆಗಿಲ್ಲ, ಹೆರಿಗೆ ಸರಾಗವಾಗಾತು. ನೀವು ಹೋಗಿ ಸ್ಯಾನೆ ದಿನ ಆತಲ್ವಾ, ನಿಮ್ಗೆ ಏನಾಗಿದ್ಯೋ ಏನೋ ಅಂತ ಸ್ಯಾನೆ ಭಯ ಆಯ್ತಿತ್ತು. ಈಗ ನಿಮ್ಮನ್ನು ನೋಡಿದ್ಮ್ಯಾಕೆ ನನ್ನ ಆತಂಕ ಎಲ್ಲ ಹೊಂಟೋತ್ತು. ಈಗ ಮನ್ಸಿಗೆ ಸಮಾಧಾನ ಆತು ಒಡಿಯ. ಸಂಕಣೆ ನಾನು ಹೋಗಿದ್ ಮಧ್ಯಾಹ್ನಕ್ಕೆ ಬ್ಯಾಟನೆ ಮುಗ್ದೋಯ್ತು. ಹೊಸಿ ಮಲ್ಕೊಳ್ಳುಮ ಅಂತ ಅಲ್ಲೇ ಮಲಗ್ಬಿಟ್ಟೆ. ಅವಾಗ ಹತ್ತಿದಂತ ಮಾಯದ್ ನಿದ್ದೆ ಇವತ್ತು ಯಾರೊಬ್ಬ ಪುಣ್ಯಾತ್ಮ ಬಂದು ಎಚ್ಚರಿಸೋ ತನಕ ನಂಗೆ ಎಚ್ಚರನೇ ಆಗಿಲ್ಲ. ನಾನೇನ್ ಮಾಡ್ಲಿ ಸಂಕಣೆ? ಅಯ್ಯೋ ಶಿವನೆ, ಅದೆಂತ ಮಾಯ ನಿದ್ದೆ ಒಡಿಯ. ಅಂತೂ ನಿಮಗೆ ಎಚ್ಚರ ಆತಲ್ಲ. ಆ ಪುಣ್ಯಾತ್ಮನ ನನ್ನ ಅಪ್ಪನ ಮನೆ ಮಾದೇಶ್ವರನೇ ನಿಮ್ ತವ ಕಲ್ಸ್ಕೊಟ್ಟಿರ್ಬೇಕು. ಹೋಗ್ಲಿ ಬಿಡಿ ಒಡಿಯ, ಹಾಗಿದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಳ್ಳುಮ್ಮ. ಒಡಿಯ ನೀವು ಹೋಯ್ತಿದ್ದಂಗೆ ನನಗೆ ಶಾನೆ ಹೊಟ್ಟೆ ನೋವು ಕಾಣಿಸ್ಕೊತ್ತು. ಯಾನ್ ಮಾಡೋದಂತ ನಿಮ್ಮನ್ನ ಸ್ಯಾನೆ ಕೂಗ್ದೆ, ಆದ್ರೆ ನಿಮ್ ಸುಳಿವೇ ಸಿಕ್ಕಿಲ್ಲ. ಆಮ್ಯಾಕೆ ಏನ್ ಮಾಡಿದೆ ಸಂಕಣೆ? ನನ್ ಕೂಗು ನನ್ನ ಅಪ್ಪ ಹಿಂಗೆ ಕೇಳಿಸ್ತು ಅನ್ಸ್ತದ. ಅಮ್ಮ ಇದ್ಯಾನ ಒಟ್ಟು ಬೇರೆ ಶಾನೆ ನೋಯ್ತೈತೆ. ಅಮ್ಮ ಒಡಿಯ ಒಡಿಯ ಒಡಿಯ, ಅಯ್ಯೋ ಶಿವನೇ, ಹೊಟ್ಟೆ ಬೇರೆ ನೋಯ್ತೈತೆ. ಅವ್ವ, ಯಾರವ್ವ ಮನೆಯಲ್ಲಿ? ಹೊರಗ್ ಬಾ ತಾಯಿ. ಯಾರವ್ವ ನೀನು? ನಾನು ವೃತ್ತಿಯಲ್ಲಿ ಸೂಲ್ಗಿತ್ತಿ ಕಣವ್ವ. ಏನಂದ್ಯವ್ವ ನೀನು? ಸೂಲ್ಗೀತಿನ? ಯಾರೋ ಒಬ್ಬ ಸೂಲ್ಗೀತಿ ಮಹಾತಾಯಿ ಪಕ್ಕದ ಪೋಡ್ಗೆ ಹೋಯ್ತಿದ್ಲಂತೆ. ನನ್ ಕೂಗ್ ಕೇಳಿಸ್ಕೊಂಡು ಇಲ್ಲಿಗೆ ಬಂದು ನನಗೆ ಸರಾಗವಾಗಿ ಹೆರಿಗೆ ಮಾಡಿಸಿ ಆಶೀರ್ವಾದ ಮಾಡಿ ಹೊಂಟೋದ್ಲು ಒಡಿಯ. ಅಂತೂ ನೀ ನಂಬಿರೋ ಆ ಮಾದಪ್ಪ ನಮ್ ಕೈ ಬಿಡ್ಲಿಲ್ಲ ಹೇಳು. ಅದಿರ್ಲಿ ಸಂಕಣೆ, ಎಲ್ಲಿ ನನ್ ಮಗು? ಗಂಡೋ ಹೆಣ್ಣೋ? ಒಡಿಯ ಮಗು ಅಲ್ಲ, ಮಕ್ಕಳು ಅನ್ನಿ. ಅಂದ್ರೆ ಅಂದ್ರೆ ನಾನು 3 ಗಂಡು ಮಕ್ಳು ತಾಯಿ, ನೀವು 3 ಗಂಡು ಮಕ್ಳು ತಂದೆ. ಆ ನನ್ನ ಮಾದಪ್ಪ ನಮಗ್ 3 ಗಂಡು ಮಕ್ಳು ಭಾಗ್ಯನ ಕರಡ್ಸವ್ನೆ. 3 ಮಕ್ಕಳ? ನಡಿ ನಡಿ ಸಂಕಣೆ, ಈಗಲೇ ನೋಡ್ಬೇಕು ನಂಗೆ. ಬನ್ನಿ ಒಡಿಯ.
ಸಂಕಣೆ, ನಾವೆಂತ ಅದೃಷ್ಟವಂತರು. ಒಂದು ಇಲ್ದಿರೋರ್ಗೆ ಮಂದಿನೇ ಬಂದ ಹಾಗೆ ನಾವೀಗ 3 ಜನ ಮಕ್ಕಳಿಗೆ ತಂದೆ ತಾಯಿ. ನಾವೆಂತ ಅದೃಷ್ಟವಂತರು. ಮಾದಪ್ಪ, ಏನಪ್ಪ ನಿನ್ನ ಲೀಲೆ? ನಾ ಹೇಳಿಲ್ವಾ ಒಡಿಯ, ಮಾದಪ್ಪ ಭಾಗ್ಯ ಕೊಟ್ರೆ ಮನೆ ತುಂಬಾ ಕೊಡ್ತಾನೆ ಅಂತ. ಸಂಕಣೆ, ಸೂರ್ಯ ಚಂದ್ರಂತ ಇರುವ ಈ 3 ಮುತ್ತುಗಳು ಇಂಥ ಮಕ್ಕಳನ್ನ ಪಡೆದಕ್ಕೆ ನಾವೇ ಧನ್ಯ. ನಮ್ಮ ಜೀವನ ಪಾವನವಾಗೋಯ್ತು. ಕಂದ, ಒಡಿಯ ಬ್ಯಾಡ ಒಡಿಯ, ನೀವು ಮಕ್ಳನ್ನ ಮುಟ್ಟೋದು ಬ್ಯಾಡ. ಯಾಕಂದ್ರ ನೀವ್ ಈಗ ತಾನೇ ಕಾಡೆಲ್ಲ ಸುತ್ಕೊಂಡು ಬಂದಿರಿ ಅಲ್ವಾ, ಮುಟ್ಟಿದ್ರೆ ದೃಷ್ಟಿ ಆಯ್ತದ. ಅದಕ್ಕ ವಸಿ ಮಡಿಯಾಗಿ ಆಮ್ಯಾಕೆ ದ್ಯಾರ್ಗೆ ಕೈ ಮುಗ್ದು ಬನ್ನಿ. ಓ, ಮಕ್ಕಳ ಮೇಲೆ ಆವಾಗಲೇ ತಿರುತಿ ಸುರಾಗ್ಬಿಟ್ಟಿದೆ. ಇರಕ್ಕಿಲ್ವಾ ಮತ್ತೆ? ಸಂಕಣೆ, ಒಂದೇ ಒಂದ್ ಕಿತ. ಬ್ಯಾಡ ಅಂದ್ರೆ ಬ್ಯಾಡ, ಹೋಗಿ ಒಡಿಯ. ನಡೀರಿ ಒಡಿಯ, ಮಡಿ ಮಾಡ್ಕೊಂಬನ್ನಿ. ಒಂದೇ ನಮ್ಮ ಚಕ್ರವರ್ತಿಗಳಿಗೆ ಏನಿದ್ದರೇನು, ಎಷ್ಟಿದ್ದರೇನು, ಎಂತಹ ಸಂಭ್ರಮಗಳಿದ್ದರೇನು, ಪಾದಗಳಿಗೆ ಒಂದು ಜೊತೆ ಪಾದರಕ್ಷೆ ಹಾಕಿಕೊಳ್ಳುವ ಅದೃಷ್ಟವಿಲ್ಲವೆಂದು ಊರೂರು ಕೇರಿಗಳಲ್ಲಿ ಸುದ್ದಿಗೋಷ್ಠಿ ನಡೆಸುತ್ತಿದ್ದಾರೆ. ಸಾವನ್ನೇ ಗೆದ್ದ ಸಾರ್ವಭೌಮನಿಗೆ ಒಂದು ಜೊತೆ ಪಾದರಕ್ಷೆ ಧರಿಸುವ ಅದೃಷ್ಟವಿಲ್ಲವೆಂದರೆ ಎಂತಹ ಸೋಜಿಗ. ನಿನ್ನ ಸಹೋದರನ ಹುಟ್ಟುಹಬ್ಬವನ್ನು ನೀನು ಪಾದರಕ್ಷೆಯನ್ನು ಧರಿಸುವ ಮೂಲಕ ಆಚರಿಸಬೇಕೆಂಬುದು ಪ್ರಜೆಗಳ ಬಯಕೆ. ಅಷ್ಟೇ ಅಲ್ಲ, ನಮ್ಮ ಬಯಕೆಯೂ ಹೌದು. ಚಕ್ರವರ್ತಿಗಳಿಗೆ ಪಾದರಕ್ಷೆ ಮಾಡುವವರು ಬೇಕೆಂದು ಡಂಗೂರ ಸಾರಿದ್ದನ್ನು ಕೇಳಿದ್ದೆ. ಪಾದರಕ್ಷೆಗಳು ಮಾಡಲು ನಿನ್ನಿಂದ ಸಾಧ್ಯವೇ? ಸಾಧಿಸುವುದಕ್ಕೆ ಬಂದವನು ನಾನು, ಪಾದರಕ್ಷೆ ಮಾಡುವುದೇನು ಬ್ರಹ್ಮವಿದ್ಯೆಯೇ ಮಹಾಪ್ರಭು. ತೆಗೆದುಕೋ ಅಳತೆಯನ್ನು. ನನ್ನ ಕಣ್ಣುಗಳೇ ಅಳತೆಗೋಲು, ನನ್ನ ಮಸ್ತಕವೇ ಲೆಕ್ಕದ ಪುಸ್ತಕ. 6 ಅಂಗುಲ ಅಗಲ, 12 ಅಂಗುಲ ಉದ್ದ, 6 ಅಂಗುಲ ಅತ್ತಿತ್ತ ಸರಿಯದಂತೆ ನಿಮ್ಮ ಪಾದರಕ್ಷೆ ಸಿದ್ಧವಾಗುತ್ತದೆ. ಮೆಟ್ಟಿದಾಗ ನೋಡಿ ಪ್ರಭು, ಮೆಟ್ಟಿನ ಗುಟ್ಟು. ಅಪ್ಪಾಜಿ, ಅಪ್ಪಾಜಿ, ಕುಮಾರ, ನೀನು? ಅಪ್ಪಾಜಿ, ನನಗೆ ಮಾತು ಬರುತ್ತಿದೆ ಅಪ್ಪಾಜಿ. ಈಗಲಾದರೂ ನನ್ನನ್ನು ಮಗನೆಂದು ಒಪ್ಪಿಕೊಳ್ಳುವಿರಾ ಅಪ್ಪಾಜಿ? ನಮಗೇನು ನಿನ್ನ ಮೇಲೆ ಮಮಕಾರ ಇಲ್ಲ ಎಂದುಕೊಂಡೆಯ? ಸಿಟ್ಟಿನಲ್ಲಿ ನುಡಿದ ಮಾತಿಗೆ ಕಟ್ಟು ಬಿದ್ದು ಇಷ್ಟು ವರ್ಷ ನಾನು ಹೇಗೆ ಪರಿತಪಿಸಿದೆ ಎಂದು ನಿನಗೆ ಹೇಗೆ ಹೇಳಲಿ? ಜೀವಕ್ಕೆ ಜೀವವಾಗಿ ಪ್ರೀತಿಸುತ್ತಿದ್ದ ನಿನ್ನ ತಾಯಿಯನ್ನು ದೂರ ಮಾಡಿ
ನಾನು ಎಷ್ಟು ಒಂಟಿತನವನ್ನು ಅನುಭವಿಸಿದೆನೋ ಎಂದು ನಿನಗೆ ಹೇಗೆ ಅರ್ಥ ಮಾಡಿಸಲಿ? ಇರಲಿ, ಆಗುವುದೆಲ್ಲ ಒಳ್ಳೆಯದಕ್ಕೆ. ಅಣಕವಾಡುತ್ತಿದ್ದ ಶತ್ರುಗಳ ಬಾಯಿ ಮುಚ್ಚಿಸುವಂತೆ ಬಾಯಿ ತುಂಬ ಅಪ್ಪಾಜಿ ಎಂದು ಕರೆದು ಸಂಭ್ರಮದ ಸೌರಭ್ಯವನ್ನೇ ಅರಿಸಿದ್ದೀಯ. ನಮ್ಮ ಅದೃಷ್ಟಕ್ಕೆ ಭಾರವೇ ಇಲ್ಲ. ಇಂದುಮತಿ, ಇನ್ನು ನಮ್ಮ ಕಷ್ಟದ ದಿನಗಳು ದೂರವಾದವು. ನಮ್ಮನ್ನು ಬೇರ್ಪಡಿಸಲು ಆ ಮುಕ್ಕಣ್ಣನಿಂದಲೂ ಸಾಧ್ಯವಿಲ್ಲ. ಅದು ಸರಿ, ಹುಟ್ಟು ಮೂಕನಾದ ನಮ್ಮ ಕುಮಾರನಿಗೆ ಮಾತು ಬಂದಿದ್ದಾದರೂ ಹೇಗೆ? ನಮ್ಮ ಕುಮಾರನಿಗೆ ಬುದ್ಧಿ ಬಂದ ಮೇಲೆ ಪದೇ ಪದೇ ತಂದೆಯವರು ಏಕೆ ನಮ್ಮನ್ನು ದೂರ ಮಾಡಿದ್ದಾರೆ, ಅವರನ್ನು ಹೋಗಿ ಕೇಳುತ್ತೇನೆ ಎಂದು ಹಠ ಮಾಡುತ್ತಿದ್ದ ಸ್ವಾಮಿ. ಎಲ್ಲಿ ಅವನ ಉದ್ದಟತನಕ್ಕೆ ನೀವು ಕೋಪಗೊಂಡು ಏನಾದರೂ ಅನಾಹುತ ಮಾಡಿಬಿಡುತ್ತೀರೆಂದು ನನಗೆ ವಿಪರೀತ ಭಯವಾಗುತ್ತಿತ್ತು. ಅವನನ್ನು ಕೊಂದು ನಾನು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ನಿರ್ಧರಿಸಿ ಕತ್ತಿಯಿಂದ ಇರಿದುಕೊಳ್ಳಲು ಮುಂದಾದಾಗ ಒಬ್ಬ ಜಂಗಮರು ಬಂದು ತಡೆದರು. ನಿಲ್ಲು ತಾಯಿ, ಇದೇನು ಮಾಡಲು ಹೊರಟಿರುವೆ? ನಿನ್ನ ಮಾತೃ ಹೃದಯದ ಆಕ್ರಂದನ ಆ ಶಿವನಿಗೆ ಅರಿವಾಗಿದೆ. ನಿನ್ನ ಮಗ 100 ಕಾಲ ಸುಖವಾಗಿ ಬಾಳುತ್ತಾನೆಂಬುದು ಆ ಶಿವನಿಗೆ ಅರಿವಾಗಿದೆ ತಾಯಿ. ನಿನ್ನ ಮಗನಿಗೆ ಮಾತು ಬರುತ್ತದೆ ತಾಯಿ. ಹೌದೇ, ನನ್ನ ಮಗನಿಗೆ ಮಾತು ಬರುತ್ತದೆಯೇ ಸ್ವಾಮಿ? ಮಾತು ಮಾತ್ರವಲ್ಲ, ಈ ರಾಜ್ಯವಾಳುವ ದೊರೆಯಾಗುತ್ತಾನೆ. ಈ ಕತ್ತಲ ರಾಜ್ಯಕ್ಕೆ ಬೆಳಕಾಗುತ್ತಾನೆ. ನೀನದನ್ನು ಕಣ್ತುಂಬ ನೋಡುವ ಕಾಲ ಆದಷ್ಟು ಬೇಗನೆ ಬರಲಿದೆ ತಾಯಿ. ನಿನಗೆ ಯಾವ ಮಾತು ಆಡಬೇಕೆಂದು ಅತಿಯಾದ ತುಡಿತವಿದೆಯೋ ಆ ಮಾತನ್ನು ಒಮ್ಮೆ ಜೋರಾಗಿ ನುಡಿದು ಬಿಡು ಕಂದ. ಇನ್ನೊಮ್ಮೆ ಏನು? ಜಂಗಮನೆ? ಹೌದು ಸ್ವಾಮಿ, ಅವರೇ ನನ್ನನ್ನು ಸಾಂತ್ವನಗೊಳಿಸಿದರು. ಕುಮಾರನಿಗೆ ವಿಭೂತಿ ಹಚ್ಚಿ ಮಾತು ಬರುವಂತೆ ಮಾಡಿದರು. ಆಶ್ಚರ್ಯ, ಪರಮಾಶ್ಚರ್ಯ. ಋಷಿ ಮುನಿ ಜಂಗಮ ಜೋಗಿಗಳಿಗೆ ನಮ್ಮ ಅರಮನೆಯಲ್ಲಿ ಪ್ರವೇಶವಿಲ್ಲ. ಅಂತಹದರಲ್ಲಿ 100 ಕಾವಲುಗಾರರ ಕಣ್ತಪ್ಪಿಸಿ ಅರಮನೆ ಒಳಗೆ ಬರುವುದೆಂದರೇನು? ವಿಭೂತಿ ಹಚ್ಚಿ ಹುಟ್ಟು ಮೂಕನಿಗೆ ಮಾತು ಬರಿಸುವುದೆಂದರೇನು? ಇದರಲ್ಲೇನೋ ಸಂಶಯವಿರುವಂತಿದೆ. ಆ ಜಂಗಮ ಈಗ ಎಲ್ಲಿದ್ದಾನೆ? ಗೊತ್ತಿಲ್ಲ ಸ್ವಾಮಿ. ಮಗನಿಗೆ ಮಾತು ಬಂದ ಸಂಭ್ರಮದಲ್ಲಿ ಅವನಿಂದೇ ಓಡಿ ಬಂದೆ. ಆ ಜಂಗಮನಿಗೊಂದು ಕೃತಜ್ಞತೆಯನ್ನೂ ಹೇಳಲಿಲ್ಲ. ಮೂಕನೊಬ್ಬನಿಗೆ ಮಾತು ಬರಿಸಬೇಕೆಂದರೆ ಅದು ಸಾಧಾರಣ ಜಂಗಮನಿಂದ ಸಾಧ್ಯವಿಲ್ಲ. ಅದು ಆ ಪರಮೇಶ್ವರನೇ ಇರಬೇಕು. ಪರಮೇಶ್ವರನೇ? ಎಲವೋ ಕುತಂತ್ರಿ, ಬೂದಿ ಬಡಕ ಜಂಗಮ! ಎಲ್ಲಿ ಅಡಗಿರುವೆಯೋ? ನಾನಿಂದು ನಿನ್ನನ್ನು ಬಿಡಲಾರೆ. ನಾನಿಂದು ನಿನ್ನನ್ನು ಬಿಡುವುದಿಲ್ಲ. ದುಡುಕಬೇಡಿ ಸ್ವಾಮಿ, ದುಡುಕಬೇಡಿ.
ಅದು ಪರಮೇಶ್ವರನೇ ಆಗಿದ್ದರೆ ನಮ್ಮ ಭಾಗ್ಯಸ್ವಾಮಿ. ಅವರು ನಮ್ಮ ಕುಮಾರನಿಗೆ ಮಾತು ಕೊಟ್ಟಿದ್ದಾರೆ. ಉಪಕಾರ ಮಾಡಿದವರಿಗೆ ಗೌರವಿಸಬೇಕೇ ಹೊರತು ಅವಮಾನಿಸಬಾರದು. ಬೇಡಿ ಸ್ವಾಮಿ, ದುಡುಕಬೇಡಿ. ಇಂದುಮತಿ, ಶತ್ರುವಿಂದ ಉಪಕಾರ ಪಡೆದು ಬಹುಕಾಲ ಬದುಕಿರುವುದಕ್ಕಿಂತ ವೀರರಂತೆ ಹೋರಾಡಿ ಮರಣ ಹೊಂದುವುದೇ ಮೇಲು. ನನ್ನ ಮಗನಿಗೆ ಮಾತು ಕೊಟ್ಟಿರುವುದು ಆ ಶಿವನೇ ಎಂದು ಏನಾದರೂ ಖಚಿತವಾದರೆ ಇಂದು ಇವನು ಆಡಿದ ಮಾತುಗಳು ಇಲ್ಲೇ ಕೊನೆಯಾಗಬೇಕು. ಇವನ ನಾಲಿಗೆಯನ್ನು ಕತ್ತರಿಸಿ ಬಿಸಾಡುತ್ತೇನೆ. ಎಲವೋ ಜಂಗಮ, ಮಗನೇ ಕುಮಾರ, ಭಯಪಡಬೇಡ ಮಗನೇ, ಭಯಪಡಬೇಡ. ಶರಣು ಶರಣಾರ್ಥಿ ದೇವ. ಪರಮಾತ್ಮ, ಏನಪ್ಪ ಇದೆಲ್ಲ ನಿನ್ನ ಲೀಲೆ? ಮಾರಮ್ಮ, ಇದೆಲ್ಲವೂ ನನ್ನ ಪೂರ್ವ ನಿರ್ಧಾರಿತ ಚಿತ್ತವೇ. ಪುಣ್ಯಕಾರಕ್ಕೆ ಹೋಗಿ ಬಂದ ನಿನಗೆ ಸ್ವಾಗತ. ಹೋಗಿ ಬಂದ ಕಾರ್ಯ ಜಯವಾಯಿತೇ ತಾಯಿ? ಅಯ್ಯೋ ಪರಮಾತ್ಮ, ನೀನೇ ಬೆಂಗಾವಲಾಗಿ ನಿಂತು ಆದೇಶ ಮಾಡುವಾಗ ಜಯದ ಕೊರತೆಯ ಮಾತೆಲ್ಲಿ? ಸರ್ವವೂ ಜಯ ತಂದೆ. ಬಹಳ ಸಂತೋಷ ತಾಯಿ. ಕೊಟ್ಟ ಕಾರ್ಯವನ್ನು ನಿಷ್ಠೆಯಿಂದ ಮುಗಿಸಿ ಬಂದಿದ್ದೀಯ. ಹೇಗಿದ್ದಾರೆ ತಾಯಿ ಮಕ್ಕಳು? ಮಕ್ಕಳ ಬಗ್ಗೆ ಬಾಯಿ ಮಾತಲ್ಲಿ ಹೇಳಲು ನನಗೆ ಪದಗಳೇ ಇಲ್ಲ ತಂದೆ. ರಾಜಕಳೆ, ದೈವ ಕಳೆ, ಭಕ್ತಿ ಕಳೆ ಎಲ್ಲವೂ ಸಂಯೋಗವಾಗಿ ಧರೆಯಲ್ಲಿ ವಿಭಿನ್ನವಾದ ತೇಜಸ್ಸು ಹೊತ್ತ ಮಕ್ಕಳು. ಧರೆಯಲ್ಲಿ ಈ ಭವಿಷ್ಯ ಮತ್ತೊಂದಿಲ್ಲವೆಂದೆನಿಸುತ್ತದೆ ತಂದೆ. ನಿಜ ತಾಯಿ, ನಿಜ. ಈ 77 ಮಲೆ ಕೈಲಾಸದಲ್ಲಿ, ಈ ಕಲಿಯುಗದಲ್ಲಿ ನಾನು ಹೂಡಿರುವ ಲೋಕ ಕಲ್ಯಾಣದ ಕಾಯಕದ ಸಾರಥಿಯಾಗುವವರು ಅವರು. ಅವರಿಗೆ ಆ ಗುಣ, ಆ ತೇಜಸ್ಸುಗಳ ಅನಿವಾರ್ಯತೆ ಇದೆ ತಾಯಿ. ಸತ್ಯಶರಣೆ ಸಂಕಮ್ಮಳ ಗರ್ಭದಿಂದ ಹುಟ್ಟಿದ ಆ ಮಕ್ಕಳು ನಾಳೆ ಈ ಜಗತ್ತಿನಲ್ಲಿ ಕೀರ್ತಿವಂತರಾಗುತ್ತಾರೆ. ಹಾಗೆಯೇ ಹೆತ್ತವರಿಗೂ ಕೀರ್ತಿ ತರುತ್ತಾರೆ. ನನ್ನ ಭಕ್ತೆ ಸಂಕಮ್ಮಳ ಚರಿತ್ರೆಯಲ್ಲಿ ಅವರ ಪಾಲು ಅಜರಾಮರ. ಮೀಸಲು ಗರ್ಭದಲ್ಲಿ ಮೀಸಲು ಬುತ್ತಿಯಂತೆ ನನಗಾಗಿ ಜನಿಸಿರುವ ಆ ಕಂದಮ್ಮಗಳನ್ನು ಆದಷ್ಟು ಬೇಗ ಶಿಶು ಮಕ್ಕಳಾಗಿ ತರುತ್ತೇನೆ. ಅಪ್ಪ ಮಾದೇಶ್ವರ, ಹುಟ್ಟು ಬಂಜೆ ದಟ್ಟ ದರಿದ್ರಿ ಎಂದು ಆಡಿಸಿ ಅಂಗಿಸಿಕೊಳ್ಳುತ್ತಿದ್ದವಳ ಬಾಳಿಗೆ ಭಾಗ್ಯಗಳ ಮಳೆಯನ್ನೇ ಸುರಿಸಿದೆಯಲ್ಲಪ್ಪ. ಬರಡಾದ ಭೂಮಿಯಲ್ಲಿ ನೀರಿನ ಜರಿಯಂತೆ ಸಂಕಮ್ಮಳಿಗೆ ಮಕ್ಕಳ ಭಾಗ್ಯವನ್ನು ಕೊಟ್ಟು ಆ ತೇಜಸ್ಸನ್ನು ಮತ್ತೆ ಪಡೆದುಕೊಂಡರೆ ಹೇಗೆ ತಂದೆ? ಆ ಕೈಯಿಂದ ಕೊಟ್ಟು ಈ ಕೈಯಿಂದ ಕಿತ್ತುಕೊಳ್ಳುವುದು ನ್ಯಾಯವೇ? ಯಾಕೆ ತಂದೆ ನಿನ್ನ ಈ ಆಟ? ತಾಯಿ, ಇದು ಲೋಕನಾಟಕ. ಇಲ್ಲಿ ಯಾರಿಗೆ ಎಷ್ಟು ಲಭಿಸಬೇಕು ಅಷ್ಟು ಲಭಿಸುತ್ತದೆ. ಒಂದೊಂದು ಕಾರ್ಯಕ್ಕೂ ಒಂದೊಂದು ಸಂಬಂಧವಿರುತ್ತದೆ. ಲೋಕ ಕಲ್ಯಾಣದ ಕಾರ್ಯಕ್ಕೆ ನಾನು ಇದರೆಗೆ ಬರಬೇಕಾಯಿತು. ನಿನ್ನ ಮಧ್ಯಸ್ಥಿಕೆಯೂ ಅಗತ್ಯವಿತ್ತು. ಸಂಕಮ್ಮಳಿಗೆ ಮಕ್ಕಳ ಭಾಗ್ಯವನ್ನು ಕೊಟ್ಟು ಸಾರ್ಥಕಗೊಳಿಸಿದೆ. ಮುಂದೆ ಅದೇ ಮಕ್ಕಳನ್ನು ನನ್ನ ಲೋಕ ಕಲ್ಯಾಣದ ಕಾರ್ಯಕ್ಕೆ ಪಡೆಯುತ್ತಿದ್ದೇನೆ.
ಅದು ಸರಿ ಪರಮಾತ್ಮ. ಮಕ್ಕಳಿಗಾಗಿ ಪರಿಪರಿಯಾಗಿ ಹಂಬಲಿಸುತ್ತಿದ್ದ ಜೀವಕ್ಕೆ ಮಕ್ಕಳನ್ನು ಹೊಟ್ಟೆಯಲ್ಲಿ ಹೊತ್ತಿದ್ದಷ್ಟೇ ಸಾಕೆ ಪರಮಾತ್ಮ. ಮನೆ ಬೆಳಗೋ ಮಾದೇಶ್ವರ ಯಾವ ಮನೆಯನ್ನು ಕತ್ತಲು ಮಾಡುವುದಿಲ್ಲ ತಾಯಿ. ಈ ಕತ್ತಲ ರಾಜ್ಯಕ್ಕೆ ಬೆಳಕು ನೀಡಲು ಆ ಮಕ್ಕಳ ಅಗತ್ಯವಿದೆ. ನನಗೆ ಗೊತ್ತು ತಂದೆ, ನೀನು ಕರುಣಾಮಯಿ. ನಿನ್ನಿಂದ ಜಗದ ಜನರಿಗೆ ಆನಂದವೇ ಹೊರತು ಆತಂಕವಲ್ಲ. ನಿನ್ನೀ ಲೋಕ ನಾಟಕದಲ್ಲಿ ನನ್ನನ್ನು ಪಾತ್ರಧಾರಿಯನ್ನಾಗಿ ಮಾಡಿ ನನ್ನ ಜನ್ಮವನ್ನು ಸಾರ್ಥಕಗೊಳಿಸಿದ ನಿನಗೆ ನಮೋ ನಮಃ. ಮಾರಮ್ಮ, ನೀನು ಮಾಡಿದ ಕಾರ್ಯ ಸುಲಭವಾದದ್ದಲ್ಲ, ಸರಳವಾದದ್ದೂ ಅಲ್ಲ. ನನ್ನ ಶಿಶು ಮಕ್ಕಳ ಹೆರಿಗೆ ಮಾಡಿಸಿದ ಮಹಾತಾಯಿ ನೀನು. ನಿನ್ನ ಈ ಕಾರ್ಯಕ್ಕೆ ವರವೊಂದನ್ನು ಕೊಡುತ್ತಿದ್ದೇನೆ ತಾಯಿ. ನಾಳೆ ನಾನು ನಡುಮಲೆಯಲ್ಲಿ ನೆಲೆಯಾದ ಮೇಲೆ ಗಂಡೇಳು ಕೋಟಿ ಹೆಣ್ಣೇಳು ಕೋಟಿಯಿಂದ ನಿನಗೆ ಪೂಜೆಯಾಗಲಿದೆ ತಾಯಿ. ಈ ತವಸಿರಿ ಬೆಟ್ಟದ ಹತ್ತಿರ ಬರುತ್ತಿದ್ದಂತೆಯೇ ನಿನ್ನನ್ನು ನೆನೆದು ಒಂದು ಕಾಸಿನ ಧೂಪ ಹಾಕಿ ಕರವೆತ್ತಿ ಕೈ ಮುಗಿದು ಶಿರಬಾಗಿ ಶರಣು ಮಾಡುತ್ತಾರೆ. ತವಸಿರಿ ಬೆಟ್ಟದ ಮಾರಮ್ಮನಿಗೆ ಉಗೆ ಎನ್ನಿ ಎಂದು ಹಾಡುತ್ತಾರೆ. ನಿನಗೆ ಸಂತೋಷವೇ ತಾಯಿ? ಆಹಾ ಆಹಾ, ಇದಕ್ಕಿಂತಲೂ ನನಗೆ ಇನ್ನೇನು ಬೇಕು ತಂದೆ. ಧನ್ಯ ತಂದೆ, ಧನ್ಯ. ಬಂದ 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 ನೋಡು ಮಾದೇವ.